ಹಾಯ್ ಗಾಯ್ಸ್, ನಮ್ಮದು ರಾಷ್ಟ್ರೀಯ ಪಂಚಾಯತಿ ನಾರಾಯಣಪಲ್ಲಿಯಲ್ಲಿ ಫೀಲ್ಡ್ ಟೆಸ್ಟ್ ಕಿಟ್ ಮುಖಾಂತರ ನೀರಿನ ಪರೀಕ್ಷೆ ವಿಧಾನ ಕಂಡುಹಿಡಿಯಲು ಸೆಂಟ್ರಲ್ ಗೌರ್ಮೆಂಟ್ನಿಂದ ಒಂದು ಸ್ಕೀಮ್ ಬಂದಿದೆ. ಅದರಿಂದ ಮೇಲಾಧಿಕಾರಿಗಳು ತಲುಪಿದ್ದಾರೆ. ಇದರಲ್ಲಿ ನಮ್ಮ ಊರಿನಲ್ಲಿ ಫ್ಲೋರೈಡ್ ಹೆಚ್ಚಾಗಿರುವುದರಿಂದ ಫ್ಲೋರೈಡನ್ನು ಕಂಡುಹಿಡಿಯಲು ಹೇಳಿದರು. 5 ml ನೀರಿನ ಮಾದರಿಯನ್ನು ಹಾಕಿಕೊಂಡು ಇದಕ್ಕೆ R7 ರಾಸಾಯನಿಕ ಹನಿಗಳನ್ನು ಸೇರಿಸಿ 5 ನಿಮಿಷಗಳಲ್ಲಿ ದ್ರಾವಣದ ಬಣ್ಣವನ್ನು ಕಲರ್ ಚಾರ್ಟ್ನೊಂದಿಗೆ ಹೋಲಿಸಿದಾಗ ಫ್ಲೋರೈಡ್ ಅಂಶವು ಲೆಕ್ಕ ಹಾಕಿದ್ದೇವೆ. ನಮ್ಮ ಹಳ್ಳಿಯಲ್ಲಿ ಫ್ಲೋರೈಡಿನ ಪ್ರಮಾಣ ಜಾಸ್ತಿನೇ ಇರುವುದರಿಂದ ಫ್ಲೋರೈಡ್ ನೀರನ್ನು ಯಾವ ಇದಕ್ಕೆ ಬಳಸಬೇಕು ಎಂದು ತಿಳಿಸಿಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಿಮ್ಮ ಹಳ್ಳಿಗಳಲ್ಲಿ ಯಾವ ರೀತಿ ಫ್ಲೋರೈಡ್ ಅಂಶ ಇದೆ, ಎಷ್ಟರ ಮಟ್ಟಿಗಿದೆ ಎಂದು ನೀವು ಕಂಡುಹಿಡಿದು ಅದನ್ನು ಯಾವ ಥರ ಯೂಸ್ ಮಾಡಬೇಕು ಎಂಬುದು ತಿಳಿದುಕೊಳ್ಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಇದು ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾವ ಥರ ಫ್ಲೋರೈಡ್ ಇದ್ದಾಗ ಏನಾಗುತ್ತೆ? ಮೂಳೆ ಸವತೆ ಅಲ್ಲಿನ ಮೇಲೆ ಕಪ್ಪುದು ಕಿತ್ತು ಬರ್ತದೆ. ಆ ಅಲ್ಲಿನ ಮೇಲೆ ಕಪ್ಪು ಕಿತ್ತು ಬರುತ್ತಲ್ಲ, ಅದು ಯಾಕಾಗಿ ಬರುತ್ತೆ? ಫ್ಲೋರೈಡ್ ಅಂಶ ಜಾಸ್ತಿ. ಯಾವ ಫ್ಲೋರೈಡ್? ನಮ್ಮ ಬಾಗೇಪಲ್ಲಿ ತಾಲೂಕು ಹೈಲೈಟ್. ನಮ್ಮ ಹಲ್ಲು ನೋಡಿದ ತಕ್ಷಣನೇ ನೀರಲ್ಲಿ ಫ್ಲೋರೈಡ್ ಇದೆ ಅಂತ ಇವರು ಬಾಗೇಪಲ್ಲಿ ತಾಲೂಕಿನ ಪರ್ಟಿಕ್ಯುಲರ್ ಆಗಿ ಅವರನ್ನು ಐಡೆಂಟಿಫೈ ಮಾಡಬೇಕು. ಇದರಲ್ಲಿ ಇದೊಂದು ತುಮಕೂರು ಜಿಲ್ಲೆಯಲ್ಲಿ